ಕೋಲಾರ ಜಿಲ್ಲಾ ಪೊಲೀಸ್ ಪತ್ರಿಕಾ ಪ್ರಕಟಣೆ. ಗಲ್ಪೇಟೆ ಪೊಲೀಸರಿಂದ ಕುಖ್ಯಾತ ಕಳ್ಳರ ಬಂಧನ. ಸುಮಾರು 10 ಲಕ್ಷ ರು ಬೆಲೆ ಬಾಳುವ ವಿವಿಧ ಮಾದರಿಯ 10 ದ್ವಿಚಕ್ರ ವಾಹನಗಳು ಹಾಗೂ 2 ಲಕ್ಷ ರು ಬೆಲೆ ಬಾಳುವ ಬಂಗಾರದ ಒಡವೆಗಳು ಜಪ್ತಿ. ಮಾನ್ಯ ಶ್ರೀ ನಿಖಿಲ್ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಕೋಲಾರ ಜಿಲ್ಲೆ ಕೋಲಾರ ಮತ್ತು ಮಾನ್ಯ ಶ್ರೀ ರವಿಶಂಕರ್ ಅಪರ ಪೊಲೀಸ್ ಅಧೀಕ್ಷಕರು ಕೋಲಾರ ಜಿಲ್ಲೆ, ಮಾನ್ಯ ಶ್ರೀ ಜಗದೀಶ್ ಅಪರ ಪೊಲೀಸ್ ಅಧೀಕ್ಷಕರು ಅಪರಾಧ ಕೋಲಾರ ಜಿಲ್ಲೆ, ಮಾನ್ಯ ಶ್ರೀ ಎಂಎಚ್ ನಾಗ್ತೆ ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ಕೋಲಾರ ಉಪವಿಭಾಗರವರ ಮಾರ್ಗದರ್ಶನದಲ್ಲಿ ಕಳವು ಪ್ರಕರಣಗಳ ಮಾಲು ಮತ್ತು ಆರೋಪಿಗಳ ಪತ್ತೆ ಕಾರ್ಯ ಕೈಗೊಂಡಿದ್ದು, ಗಲ್ಪೇಟೆ ವೃತ್ತದ ಸಿಪಿಐ ಶ್ರೀ ಲೋಕೇಶ್, ಗಲ್ಪೇಟೆ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀ ಅರುಣ್ ಗೌಡ ಪಾಟೀಲ್ ಹಾಗೂ ಅಪರಾಧ ಪತ್ತೆ ದಳದ ಸಿಬ್ಬಂದಿಯವರಾದ HC 157 ಶಫಿಯುಲ್ಲಾ, HC 91 ಮಂಜುನಾಥ್, PC 365 ಬೈರೇಗೌಡ ಮತ್ತು ಜೀಪ್ ಚಾಲಕ ಮಂಜುನಾಥ್ ಕೆಟಿ ರವರು ದಿನಾಂಕ 20/7/2024 ಆರೋಪಿಗಳಾದ 1 ಸಂಜಯ್, ಫಾರೂಕ್, 2 ಫರ್ದೀನ್ ಎಂಬ ಆರೋಪಿಗಳನ್ನು ವಶಕ್ಕೆ ಪಡೆದು ಇವರ ಮೇಲೆ ಪ್ರಕರಣ ದಾಖಲಿಸಿದ್ದು, ಸುಹೇಲ್ ಅಟ್ ಜಾದು, ಶೋಯಬ್ ಅಟ್ ದುದ್ದುಚೇಲಿ ರವರು ತಲೆಮರೆಸಿಕೊಂಡಿರುತ್ತಾರೆ. ಇವರು ಈ ಹಿಂದೆ ಕೋಲಾರ ನಗರ, ಹೊಸಕೋಟೆ, ಕೆಆರ್ಪುರಂ ವಿವಿಧ ಕಡೆಗಳಲ್ಲಿ ಕಳ್ಳತನ ಮಾಡಿದ್ದ ಸುಮಾರು 10 ಲಕ್ಷ ರು ಬೆಲೆ ಬಾಳುವ ವಿವಿಧ ಮಾದರಿಯ 10 ದ್ವಿಚಕ್ರ ವಾಹನಗಳನ್ನು ಹಾಗೂ 1 ಆಟೋವನ್ನು ವಶಪಡಿಸಿಕೊಂಡು ಇವರ ವಿರುದ್ಧ ಗಲ್ಪೇಟೆ ಪೊಲೀಸ್ ಠಾಣೆಯ ಸಂಖ್ಯೆ 97/2024 ಕಾಲಂ 38 ರೇವಿ 106 ಬಿಎನ್ಎಸ್ಎಸ್ ಮತ್ತು 303/2 ಬಿಎಸ್ಎಸ್ 2023 ರೀತಿಯ ಪ್ರಕರಣ ದಾಖಲು ಮಾಡಿ ಕ್ರಮ ಕೈಗೊಂಡಿದ್ದು, ಪ್ರಕರಣವು ತನಿಖೆಯಲ್ಲಿರುತ್ತದೆ. ದಿನಾಂಕ 4/6/2024 ಫಿರ್ಯಾದಿದಾರರಾದ ಗಾಂಧಿನಗರದ ವಾಸಿ ಡಾಕ್ಟರ್ ಶಂಕರಪ್ಪರವರ ಮನೆಯಲ್ಲಿ ಸುಮಾರು 25 ಗ್ರಾಂ ತೂಕದ ಬಂಗಾರದ ಒಡವೆಗಳು ಕಳ್ಳತನವಾಗಿದ್ದು, ಈ ಸಂಬಂಧ ಠಾಣೆಯಲ್ಲಿ ದೂರು ನೀಡಿದ್ದು, ಮೊಕದ್ದಮೆ ಸಂಖ್ಯೆ 92/2024 ಕಾಲಂ 381 ಐಪಿಸಿರಂತೆ ಪ್ರಕರಣದ ದಾಖಲಿಸಿ ತನಿಖೆ ಕೈಗೊಂಡು ಆರೋಪಿಯಾದ ವೆನ್ನೆಲಾ ಕೋಲಂ ಕಿರಣ್ ಕುಮಾರ್ 29 ವರ್ಷ, ಕೂಲಿ ಕೆಲಸ, ವಾಸ ಗಾಂಧಿನಗರ ಕೋಲಾರ ರವರನ್ನು ವಶಕ್ಕೆ ಪಡೆದು ದಸ್ತಗಿರಿ ಮಾಡಿ ಸುಮಾರು 2 ಲಕ್ಷ ರು ಬೆಲೆ ಬಾಳುವ 25 ಗ್ರಾಂ ತೂಕದ ಬಂಗಾರದ ಒಡವೆಗಳನ್ನು ಅಮಾನತುಪಡಿಸಿಕೊಂಡಿರುತ್ತಾರೆ. ಈ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರು ಕೋಲಾರರವರು ಶ್ಲಾಘಿಸಿರುತ್ತಾರೆ.